ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮನು ಮಾತಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಆಫ್ ಆಗಿ ಟಿಫನ್ಗೆ ಅಂತ ಕೂತ್ಕೊಂಡೆ. ಟಿ ವಿ ಪ್ಲೇ ಮಾಡಿದ ತಕ್ಷಣ ಅಣ್ಣವ್ರ ಸಾಂಗ್ ಬಂತು. ಸೊ ಸಾಂಗ್ ಕೇಳ್ತಾ ಟಿಫನ್ನು ಕಂಪ್ಲೀಟ್ ಆಯಿತು. ಹಾಗೆ ಇವತ್ತು ಕ್ಯಾಬ್ ಬರೋಲ್ಲ, ಹಾಗಾಗಿ ಬೈಕ್ನಲ್ಲೇ ನಾನು ಡ್ಯೂಟಿಗೆ ಹೊರಡಬೇಕು. ಸೊ ಹೊರಡ್ತಾ ಸಿಗೋಣ. ಇವತ್ತಿನ ಕೆಲಸ ಏನು ಎತ್ತ ಅಂತ ನಿಜ ಗೊತ್ತಿಲ್ಲ, ಬಟ್ ಯಾವತ್ತಾದರೂ ಸಿಗಲಿ ಚಿತ್ರಾನ್ನ ಮಾಡಾಕ್ಬಿಡೋಣ ಬನ್ನಿ. ಇವತ್ತು ಈ ಗಾಡಿ ನಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅನಿಸುತ್ತೆ. ಏನೋ ಒಂಥರ ಸೌಂಡ್ ಬರ್ತಾಯಿದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಆಗ್ಲಿಂದ ಸುಮಾರು ನೋಡ್ತಾ ಇದ್ದೀನಿ, ಬಟ್ ಈವ್ನಿಂಗ್ ಬರಬೇಕಾದ್ರೆ ಕರೆಕ್ಟಾಗಿರುತ್ತೆ. ಸೊ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದಾಗ ಏನೋ ಒಂಥರ ಸೌಂಡು. ಏನು ಗಾಡಿ ಸೈಡ್ಗೆ ಹಾಕೆಲ್ಲ ಚೆಕ್ ಮಾಡಿದ್ದೀನಿ, ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ಸಂಜೆ ಬರ್ತಾ ಆಗಲೇ ಹಾಗೆ ಗ್ಯಾರೇಜಲ್ಲಿ ಸ್ವಲ್ಪ ಚೆಕಪ್ ಮಾಡಿಸ್ಕೊಂಡು ತಗೊಂಬರೋಣ. ಸೊ ಫೈನಲಿ ಕಂಪ್ನಿ ಒಳಗಡೆ ಬಂದೆ. ಈಗ ಸೀದಾ ಬ್ರೀಫಿಂಗ್ ಹೋಗಬೇಕು. ಇವತ್ತು ಬ್ರೀಫಿಂಗ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಬ್ರೀಫಿಂಗ್ನ ಮುಗಿಸ್ಕೊಂಡು ಇಲ್ಲೇ ಕ್ಯಾಫ್ಟೇರಿಯಾದಲ್ಲಿ ಟೀ ಕುಡ್ಕೊಂಡು ಇವತ್ತಿನ ಕೆಲಸ ಏನು ಎತ್ತ ಅಂತ ಹೇಳ್ತಾರೆ. ಸೊ ಅದನ್ನು ಕೇಳ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಫೈನಲಿ ನೋಡಿ ಸ್ನೇಹಿತರೆ, ಇವತ್ತು ಇದೇ ಕೆಲಸ. ಸೊ ಇಲ್ಲಿ ಮೇಲೆ ಕಾಣಿಸ್ತಿದ್ದೇವಲ್ವ 3 ಲೈಟ್ಸ್, ಇದನ್ನೆಲ್ಲ ರಿಮೂವ್ ಮಾಡಬೇಕು. ಇದನ್ನೆಲ್ಲ 3 ಲೈಟ್ನ ರಿಮೂವ್ ಮಾಡಿ, ಸೊ ಅಲ್ಲೊಂದು ಹೊಸ ಕನೆಕ್ಷನ್ ತೊಗೊಂಡು ಆ ವಿಂಡೋ ಕಾಣಿಸ್ತಿದೆಯಲ್ಲ, ಆ ವಿಂಡೋ ಹತ್ರ ಒಂದು ಫೋಕಸ್ ಹಾಕಬೇಕು. ಸೊ ನೋಡೋಣ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಈ ಕೆಲಸ ಮುಗಿಯೋದು. ಸೊ ಯಾಕೆಂದರೆ ಇದು 25 ಫೀಟ್ ಇದೆ ಹೈಟು. ಸೊ ನಮ್ಮ ಹತ್ರ ಇರೋ ಲ್ಯಾಡ್ರ್ ಬಂದು 18 ಫೀಟ್ ಇದೆ. ಸೊ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡಬೇಕು. ಸೊ ನೋಡೋಣ, ಇವತ್ತು ಒಂದು ಕೆಲಸ, ಇವತ್ತೊಂದು ಟಾಸ್ಕ್ ಎಲ್ಲ ಇದೆ. ಸೊ ಚಿತ್ರಾನ್ನ ಮಾಡೋಕೆ ಸ್ನೇಹಿತರೆ ಕಷ್ಟ ಆದರೂ ಪರವಾಗಿಲ್ಲ, ಬನ್ನಿ ಕೆಲಸ ಮಾಡೋಣ. ಕೆಲಸ ಮಾಡ್ತಾ ಸಿಗೋದಕ್ಕಾಗಲ್ಲ, ಯಾಕೆಂದರೆ ವಿಡಿಯೋ ಮಾಡೋದು ಯಾರೂ ಇರೋಲ್ಲ. ಸೊ ಹಂಗಾಗಿ ನೋಡೋಣ, ಸಿಗೋಣ. ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ನಿಮಗೆ ಫೈನಲಲ್ಲಿ ತೋರಿಸ್ತೀನಿ ಹೇಗೆ ಏನು ಅಂದ್ಬಿಟ್ಟು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಸ್ವಾಮಿ, ಕೊನೆಗೂ ಇವತ್ತಿನ ಕೆಲಸ ಕಂಪ್ಲೀಟ್ ಮಾಡಾಯಿತು. ಸೊ ಎವ್ವಿ ಕಷ್ಟ ಇತ್ತು, ಆದ್ರೂ ಏನೋ ಒಂದು ಐಡಿಯಾ ಮೇಲೆ ಕಂಪ್ಲೀಟ್ ಮಾಡಿಬಿಟ್ಟೆ. ಸೊ ಬಿಡಲಿಲ್ಲ, ಹಿಡ್ದಿದ್ದ ಕೆಲಸ ಕಂಪ್ಲೀಟ್ ಮಾಡೋ ತನಕ ಒಂಥರ ಸಮಾಧಾನ ಆಗೋಲ್ಲ ಇಲ್ಲ ಅಂದರೆ. ಸೊ ಹಂಗಾಗಿ ನೋಡಿ ಇಲ್ಲಿ ಕಾಣಿಸ್ತಿದ್ದಾವಲ್ವ, ಇವೆಲ್ಲ ಮೊನ್ನೆ ಹಾಕಿದ್ದು ಲೈಟ್ಸ್ ಎಲ್ಲ ರಿಮೂವ್ ಮಾಡಿ. ಸೊ ಅಂತೂ ಇಂತೂ ಕಂಪ್ಲೀಟ್ ಮಾಡಾಯಿತು. ಸೊ ನಾಳೆ ಏನಿರುತ್ತೋ ಏನೋ ಗೊತ್ತಿಲ್ಲ, ಹಾಗಾಗಿ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತು ಮನೆಗೆ ಹೊರಡೋ ಟೈಮ್ ಆಯಿತು. ಈಗ ಫ್ರೆಂಡ್ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಸೊ ನನ್ನ ಗಾಡಿ ಬಂದು CCಯಲ್ಲಿದೆ. ಸೊ CCಯಲ್ಲಿ ಗಾಡಿ ಕಲೆಕ್ಟ್ ಮಾಡ್ಕೊಂಡು ಸೀದಾ ಮನೆ ಕಡೆ ಹೊರಡೋ ಟೈಮ್ ಆಗ್ತಿದೆ. ಸೊ ಇವತ್ತಂತೂ ಸಿಕ್ಕಾಪಟ್ಟೆ ಲೆಗ್ ಪೈನ್, ಅಂದರೆ ಕಾಲು ತುಂಬಾ ನೋವ್ತಾ ಇದ್ದಾವೆ. ಸೊ ಏನಕ್ಕೆ ಅಂದರೆ 18 ಫೀಟ್ ಲ್ಯಾಡರ್ ಮೇಲೆ ಹತ್ತಿ ಎಲ್ಲ ಕೆಲಸ ಮಾಡೋದಲ್ವ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಕೈ ಕಾಲೆಲ್ಲ ನೋಯ್ತಿದ್ದಾವೆ. ಸೊ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಸೊ ಬನ್ನಿ, CC ಒಳಗಡೆ ಬೈಕ್ ಇದೆ, ನಿಮ್ಗೆ ಹೇಳ್ತಾ ಇರ್ತೀನಿ ಹೋಗು CC ಅಂತ. ಸೊ ನೋಡಿ, ಇದು JW ಮೆರಿಟ್ ಹೋಟ್ಲ್ ಅಂತೇಳಿ. ಸೊ ಈ ಹೋಟ್ಲು ಒಳಗಡೆ ಒಂದು ಪಾರ್ಕಿಂಗ್ ಇದೆ, ಬೈಕ್ ಪಾರ್ಕಿಂಗ್. ಸೊ ಅದನ್ನು CC ಅಂತೇಳಿ ಕರಿತೀರಿ. ಸೊ ಅದೇನಕ್ಕೆ ಕರೀತಾರೇನೋ ಗೊತ್ತಿಲ್ಲ, ಬಟ್ ಅವತ್ತಿಂದ ಎಲ್ಲರೂ ಕರೀತಾರೆ, ಹಾಗಾಗಿ ನಾನು CC ಅಂತೇಳಿ ಇದು ಮಾಡ್ತೀನಿ. ಸೊ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ನನ್ನ ಬೈಕ್ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಬನ್ನಿ ಹೋಗೋಣ ಒಳಗಡೆ. ನೋಡಿ ಸ್ವಾಮಿ, ನಮ್ಮ CC ಪಾರ್ಕಿಂಗ್ ಅಂದರೆ ಇದೆ. ಇಲ್ಲೇ ಎಲ್ಲೋ ನಾನು ಬೈಕ್ ಪಾರ್ಕ್ ಮಾಡಿದ್ದೀನಿ. ಸೊ ಈಗ ಬೈಕ್ ತೊಗೊಂಡು ಸೀದಾ ಮನೆ ಕಡೆ ಹೊರಡೋದೆ. ಬನ್ನಿ, ನನ್ನ ಬೈಕ್ ಎಲ್ಲಿದೆ ನೋಡೋಣ. ನೋಡಿ ಇಲ್ಲೇ ಇದೆ ನನ್ನ ಕುದುರೆ. ಸೊ ಬೈಕ್ ತೊಗೊಂಡಿತ್ತಾಯಿತು, ಆಗಲೇ ಅಂದವೇ ರೀಚ್ ಆಗ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಸುಸ್ತಾಗ್ತಿರೋ ಕಾರಣ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸಿ ನಾಳೆನ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹ ಮಾಡಿ. ನಿಮ್ಮ ಒಂದು ಪ್ರೋತ್ಸಾಹಕ್ಕೆ ತುಂಬಾ ವೆಯ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಒಂದು ಮೆಚ್ಚುಗೆ ನನ್ನ ಚಾನೆಲ್ ಮೇಲೆ ಇರಲಿ. ಸೊ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.